ಮಾಡಿಕೊಂಡರು. ಕಿತ್ತೂರು ಚೆನ್ನಮ್ಮನ ವಂಶಜರಾದ, ಕಿತ್ತೂರು ಚೆನ್ನಮ್ಮನ ಬಂಧುಗಳಾದ ಪಟ್ನಾಳ್ ಜಂಬಗಿ ವಾಲೆಯಿಂದ ಆಗಮಿಸಿದ ವೀರ ಜ್ಯೋತಿಯನ್ನ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಮುಂಭಾಗದಲ್ಲಿ ಈ ನಾಡಿನ ಶ್ರೇಷ್ಠ, ಈ ನಾಡಿನ ಜನಪ್ರಿಯ ನಾಯಕರಾದಂತಹ ಎಂ.ಬಿ. ಪಾಟೀಲ್ ಸಾಹೇಬರು ಆ ಜ್ಯೋತಿಯನ್ನು ಸ್ವಾಗತ ಮಾಡಿಕೊಳ್ಳುವಂತಹ ಮುಖಾಂತರ ಈ ಎಲ್ಲ ಸಭೆಗೆ ಆ ಜ್ಯೋತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೇವೆ. ಶ್ರೀ ಎಂ.ಬಿ. ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಜ್ಯೋತಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿ. ಈ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯೊಂದಿಗೆ ಜ್ಞಾನ ಗಂಗೆಯನ್ನು ಪ್ರವಹಿಸಿದ ದಿವ್ಯ ಚೇತನ ಲಿಂಗೈಕ್ಯ ಬಿ.ಎಂ. ಪಾಟೀಲರ ಪರಿಪಕ್ವ ರಾಜಕಾರಣದಲ್ಲಿ ಪುಟಗೊಂಡ ಅಪ್ಪಟ ಬಂಧುಗಳೇ ಶ್ರೀ ಎಂ.ಬಿ. ಪಾಟೀಲರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯಾಗಿ 1910ರಲ್ಲಿ ಜನ್ಮ ಪಡೆದ ಶಿಕ್ಷಣ ಸಂಸ್ಥೆ ನಾಡಿನ ಶೈಕ್ಷಣಿಕ ಹಸಿವನ್ನು ತೃಪ್ತಿಪಡಿಸಿದೆ. ಡಾಕ್ಟರ್ ಫಗು ಹಳಕಟ್ಟಿಯವರ ಶಿಕ್ಷಣ ಪ್ರೇಮ, ಬಂತಾಳ ಶಿವಯೋಗಿಗಳ ಪೋಷಣೆ, ಲಿಂಗೈಕ್ಯ ಬಿ.ಎಂ. ಪಾಟೀಲರ ಶ್ರೀರಕ್ಷೆ, ಶ್ರೀ ಎಂ.ಬಿ. ಪಾಟೀಲರ ಅಭಿವೃದ್ಧಿಯ ಚಿಂತನೆಗಳಿಂದ ಪರಿಪೂರ್ಣವಾಗಿ ರೂಪುಗೊಂಡಿದೆ. ಸಚಿವರೇ, ಕಷ್ಟ ಕಾಲದಲ್ಲಿಯೂ ತಾವು ಎದೆಗುಂದದೆ ತಾತ್ವಿಕ ನೆಲಗಟ್ಟಿನ ಮೇಲೆ ಹೋರಾಡಿದ್ದೀರಿ. ಜಾತಿ, ಮತ, ಪಂಥ ಇವುವು ವ್ಯಕ್ತಿಯ ವಿಕಾಸಕ್ಕೆ ಆತಂಕವಾಗಲಾರವು ಎನ್ನುವ ಮಾತಿಗೆ ತಾವು ನಿದರ್ಶನವಾಗಿದ್ದೀರಿ. ನಿರ್ಧಾರವಿದ್ದರೆ, ನಿಷ್ಠೆ ಇದ್ದರೆ, ಧ್ಯೇಯವನ್ನು ಸಾಧಿಸುವ ಛಲವಿದ್ದರೆ ನಿಮ್ಮ ರಾಜಕೀಯ ಬದುಕು ನಮಗೆ ಆದರ್ಶವೆನ್ನಿಸುತ್ತದೆ. ನೀರಾವರಿ ಸಚಿವರಾಗಿ, ಕೈಗಾರಿಕಾ ಸಚಿವರಾಗಿ ತಾವು ಈ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಅನನ್ಯವಾದದ್ದು. ಬನ್ನಿ, ವೀರ ಜ್ಯೋತಿಯನ್ನ ಈಗಾಗಲೇ ಇಲ್ಲಿ ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಚಿವರು ಅದನ್ನು ತಮ್ಮ ಅಮೃತ ಸ್ಪರ್ಶದೊಂದಿಗೆ ಬರಮಾಡಿಕೊಂಡಿದ್ದಾರೆ. ಚೆನ್ನಮ್ಮ ಎಂಬುವಳು ಸೀಮೆಗೆ ದೊಡ್ಡವಳು. ಕಿತ್ತೂರು ಪ್ರಜೆಗಳ ಸೆರಗಲ್ಲಿ ಕಟ್ಟಿಕೊಂಡು ಯುದ್ಧಕ್ಕೆ ಹೊಂಟಾಳು ಮುಂದಾಗಿ